ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಿಷ್ಟಪತಿ ಜಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನು ಅಂತಂದರೆ, ಈ ಒಂದು ತಂತ್ರವನ್ನು, ನೋಟಿನ ತಂತ್ರವನ್ನು ಮಾಡ್ತು ಅಂತಂದರೆ ಲಕ್ಷ್ಮೀ ಪ್ರಸನ್ನಾಗಿ ನೀವು ಏನು ಅಂದ್ಕೊಂಡಿರುತ್ತೆ ಅದು ಆಗುತ್ತೆ ಆಯ್ತಲ್ಲ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ಗೊತ್ತಲ್ಲ, ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ. ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು. ಪೂರಿ ಜಗತ್ತಾಗ ಕಲಿಯುಗದ ದೇವರು. ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ, ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ, ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ, ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ. ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ. ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಕ್ಕೆ ನಾವೆಲ್ಲ ಹೋಗ್ತೀವಿ. ನೀವು ಮಿಸ್ ಮಾಡದೆ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ, ನೋಟಿನ ತಂತ್ರ ಇದು. ಈ ಒಂದು 10 ರೂಪಾಯಿ ನೋಟು, ಈ ಒಂದು 10 ರೂಪಾಯಿ ನೋಟನ್ನು ನೀವು ತೆಗೆದುಕೊಳ್ಳಿ. ಈ 10 ರೂಪಾಯಿ ನೋಟನ್ನು ನೀವು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ, ಇದನ್ನು ಒಂದು ತಟ್ಟೆ ಮೇಲೆ ಇಡಿ. ತಟ್ಟೆ ಮೇಲೆ ಇಟ್ಟು ಚಿಕ್ಕ ಚೀಟಿ, ಇದರಲ್ಲಿ ಅರ್ಧ ಒಂದು ವಿಸಿಟಿಂಗ್ ಕಾರ್ಡ್ ಸೈಜ್ ಇರಬೇಕು. ವಿಸಿಟಿಂಗ್ ಕಾರ್ಡ್ ಸೈಜಲ್ಲಿ ಇರೋವಂಥದ್ದಲ್ಲಿ ನೀವೇನು ಮಾಡಿ, ನಿಮ್ಮ ಇಷ್ಟಾರ್ಥಗಳನ್ನು ಬರೆಯಬೇಕು. ಒಂದು ಹಾಳೆ ಪೇಜು ವಿಸಿಟಿಂಗ್ ಕಾರ್ಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಕಟ್ ಮಾಡಿಕೊಂಡು ನೀವು 10 ರೂಪಾಯಿ ನೋಟು ಮತ್ತು ನಿಮ್ಮ ಇಷ್ಟಾರ್ಥವನ್ನು ಅದರ ಮೇಲೆ ಇಟ್ಟು ಒಂದು ತಟ್ಟೆ ಮೇಲೆ ಇದನ್ನು ಇಡಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಅರ್ಶಿನವನ್ನು ತೆಗೆದುಕೊಂಡು ನೀವು ಮನೆ ದೇವರನ್ನು ಅನ್ನಿಸ್ಕೊಂಡು ಇಲ್ಲಿ ಹಣೆಗೆ ತೆಗೆಸ್ಬೇಕು. ತಾಗಿಸಿ ನೀವು ಅಂದ್ಕೊಂಡಿರೋದನ್ನು ಏನು ಬರೆದಿರ್ತೀರ ಅದನ್ನು ಸಂಕಲ್ಪ ಮಾಡಿ ಈ ಹಣೆಗೆ ಅಕ್ಷತೆಯನ್ನು ತಾಗಿಸಿ ಅದನ್ನು ಇದರೊಳಗಡೆ ಇಡಬೇಕು ಅಲ್ಲ. ನೋಡಿ, ಅಂದುಕೊಂಡಿದ್ದ ಹಾಗೆ ಆಗುತ್ತೆ. ಇದು ನೋಟಿನ ತಂತ್ರ. ಯಾಕಂದರೆ ನೋಟು ಯಾರೇ ಇಟ್ಕೊಳ್ಳಿ ಇದಕ್ಕೆ ವ್ಯಾಲ್ಯೂ ಅದರದೇ ಅಂತ ವ್ಯಾಲ್ಯೂ ಇದ್ದೇ ಇರುತ್ತೆ. ಯಾರೇ ಆಗಲಿ ನೋಡಿ, ಈಗ ಈ ಎಕ್ಸಾಂಪಲ್ ಇದೊಂದು ಪೆನ್ನು ಅಂದ್ಕೊಳ್ಳಿ. ಇದು 10 ರೂಪಾಯಿ ಪೆನ್ನು ನನಗೆ ಯೂಸ್ ಆಗಲ್ಲ ಅಂತಂದರೆ, ಬರೀತೆ ನಡೆಯಕ್ಕೆ ಬರುತ್ತೆ ಅಂದ್ಕೊಳ್ಳಿ. ಇದು ಯೂಸ್ ಆಗಲ್ಲ ಅಂದರೆ ಎಷ್ಟು ಬಿಡ್ತೀವಿ, ಅಥವಾ ಬೇಡ ಅಂತ ಮೂಲೆಗೆ ಹಾಕ್ತೀವಿ. ಆದರೆ ಅದೇ 10 ರೂಪಾಯಿನ ನಾವು ಯಾವುದೇ ಕಾರಣಕ್ಕೂ ಎಸೆಯಲ್ಲ. ಯಾಕಂದರೆ ಇದರಲ್ಲಿ ಒಂದು ಪವರ್ ಇದೆ, ಒಂದು ಶಕ್ತಿ ಇದೆ. ನೋಡಿ, ಈ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಒಂದು ಟಿಶ್ಯೂ ಎಲ್ಲ ಏನು ಮಾಡ್ತಾಯಿದ್ದು ಅಂತ, ನಾವು 5 ಸ್ಟಾರ್ ಹೋಟ್ಲಿಗೆ ಹೋದಾಗ ಒಂದು ಚಿಕ್ಕ ಹುಡುಗಿ, ಒಂದು 10 ವರ್ಷದ ಹುಡುಗಿ ಟಿಶ್ಯೂ ಪೇಪರ್ ತೊಗೊಳ್ಳೋದು ಮೂತಿಗೆ ಮರ್ಸ್ಕೊಳ್ಳಿ ಬಿಸಾಕತ್ತು. 5-6 ಹಂಗೆ ಎಸ್ಬಿಡ್ತು. ಟಿಶ್ಯೂ ಪೇಪರ್ ಅದು ಬಟ್ಟೆ ಥರ ಇತ್ತು, ನೈಸಾಗಿತ್ತು, ನೋಡೋಕೆ ಲುಕ್ಕಾಗಿತ್ತು, ಕಲರ್ಫುಲ್ಲಾಗಿತ್ತು, ಮಿಣ ಅಂತ ಮಿಂಚ್ತಾ ಇತ್ತು, ಸ್ಮೂತಾಗಿತ್ತು. ಅದಕ್ಕೆ ಅವರಮ್ಮ ಹೇಳ್ತಾಯಿದ್ರು, ಅದನ್ನು ಯಾಕೆ ವೇಸ್ಟ್ ಮಾಡ್ತೀಯ? ಯಾಕೆ ಮಮ್ಮಿ ಟಿಶ್ಯೂ ಪೇಪರ್ ತಾನೆ? ಅದೆಷ್ಟು ಗೊತ್ತಾ, ಒಂದು ಟಿಶ್ಯೂ ಪೇಪರ್ಗೆ 100 ರೂಪೀಸು. ಅಂದಂಗೆಲ್ಲ ವೇಸ್ಟ್ ಮಾಡಬಾರ್ದು ಪುಟ್ಟ ಅಂತಾಯಿದ್ರು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಅಂದರೆ, ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡೋಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೇ ಆಯಿತು ಅಂತಂದರೆ, ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅಥವಾ ಇದಕ್ಕೆ ಮುಟ್ಟು ಕೊಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೆಯುತ್ತೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನಿಮ್ಮ ಮನೇಲಿದ್ದಾಗೆ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ. ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ, ಶ್ರೀಮಂತರಾಗಿರ್ತೀರ. ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮರೆತು ಬಿಡಿ ಅಂಥ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಅದಲ್ಲ, ಇದನ್ನು ಖುದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು, ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ, 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅದಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಅದೊಂದು ಪವಾಡದ ವಿಚಾರ. ಬಟ್ ಅದೇ ಆಲ್ರೆಡಿ 3-4 ಎಸ್ಬಿಟ್ಟಿತ್ತು ಅಂದರೆ ಒಂದು ಬಾಯಿಗೆ ಒರೆಸ್ಕೊಂಡು ನೆಸಿತೀವಿ ಟಿಶ್ಯೂ ಪೇಪರ್ನ. ಆದರೆ 10 ರೂಪಾಯಿನ ಯಾವುದೇ ಕಾರಣಕ್ಕೂ ಎಸೆಯಲ್ಲ ನಾವು. ಕಾಣಿಸ್ತಾ ಇದೆ 10 ರೂಪಾಯಿ.
ಇದು 10 ರೂಪಾಯಿ ನೋಟು. ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇರಲಿ ನೋಡಿ. 10 ರೂಪಾಯಿ ನೋಟನ್ನು ಯಾವುದೇ ಕಾರಣಕ್ಕೂ ನಾವು ಎಸೆಯುವುದಿಲ್ಲ. ಯಾಕಂದರೆ ಇದರಲ್ಲಿರುವಂಥ ಒಂದು ಪವರ್, ಒಂದು ಶಕ್ತಿ. ದುಡ್ಡು ಯಾರೇ ಇಟ್ಕೊಂಡು ಅದಕ್ಕೆ ಅದರದೇ ಆದಂಥ ವ್ಯಾಲ್ಯೂ ಇದ್ದೇ ಇರುತ್ತೆ. ನೀವೇನು ಮಾಡಿ ಅದ್ರ ಮೇಲೆ ಅಕ್ಷತೆಯಾಗಿ ಸಂಕಲ್ಪ ಮಾಡ್ಕೊಂಡು ಹಣೆಗೆ ಇಟ್ಟು ತಾಕ್ಸ್ಬಿಟ್ಟು ಇದ್ರ ಮೇಲೆ ದೇವರಿಗೆ ಕುಂಕುಮ, ಫೋಟೋ ಗಿಟೋಗೆಲ್ಲ ದೇವ್ರಿಗೆ ಹಾಕಿರೋ ಆ ಕುಂಕುಮನ ತೆಗೆದುಕೊಂಡು ಏನು ಇಷ್ಟ ಆಗ್ತಾ ಸಿದ್ಧಿ ಮತ್ತು ಅದ್ರ ಮೇಲೆ ಬರೀರಿ. ಅದ್ರ ಮೇಲೆ ಹಾಕಿ, ಇದನ್ನು ನುಚ್ಚು ತೊಗೊಂಡು ಇಲ್ಲಿ ಹಾಕಿ. ಆಮೇಲೆ ನೀವೇನು ಮಾಡಿ ಅಂತಂದರೆ ಅದನ್ನು ಮಡಿಸಿ ಚಿಕ್ಕದಾಗಿ ಮಡಿಸ್ಬೇಕು. ಅದನ್ನು ಮಡಿಸಿ ಇದ್ರೊಳಗಡೆ ಇಟ್ಟು ಇದನ್ನು ಕೂಡ ಹಿಂಗೆ ಮಡಿಸ್ಬೇಕು. ನೋಡಿ ಹೆಂಗೆ ಮಡಿಸಿದ್ದೀನಿ ನಾನು ಅಂತ. ಇಷ್ಟನ್ನು ಮಡಿಸಿ ನೀವೇನು ಮಾಡಿ ಅಂತಂದರೆ ದಾರ ಕಟ್ಟಬೇಕು. ಹಿಂಗೆ ಒಂದು 4-5 ಸರಿ ಸುರ್ತೀರಿ. ಆಮೇಲೆ ನೀವೇನು ಮಾಡಿ ಅಂತಂದರೆ ಈ ಒಂದು ಇದನ್ನು ತೆಗೆದುಕೊಂಡು ನೀವು ಬೀರುವಿನಲ್ಲಿ ಇಡಿ. ಎಲ್ಲಿ? ಬೀರು, ಅಲ್ಮೇರ, ನಿಮ್ಗೇನೊಂದು ಇಡ್ತೀರಾ ಅಲ್ಲಿ ಇಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಆಮೇಲೆ ಏನು ಮಾಡಬೇಕು? ಇದನ್ನು ತೆಗೆದುಕೊಂಡು ಇಷ್ಟಾರ್ಥ ಈ ಚಿಕ್ಕ ಚಿಕ್ಕದು ಬರೀ, ದೊಡ್ಡದು ಬರೀಬೇಡಿ ಅಲ್ವಾ, ನಿಮ್ಗೆ ಆಗುವಂಥದ್ದು ಅದನ್ನು ಬರೆದುಬಿಟ್ಟು ಆಮೇಲೆ ಈ 10 ರೂಪಾಯಿ ನೋಟನ್ನು ತಗೊಂಡೋಗಿ ಉಂಡಿಗೆ ಹಾಕಿ. ತುಂಬ ಚೆನ್ನಾಗಾಗುತ್ತೆ, ನಿಮ್ಗೆ ಕೆಲಸ ಆಗುತ್ತೆ. ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದರೆ ಕೇಳಿ, ಅದಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಯಾರಿಗೆ ನಿಮಗೆ ನೀವು ಅಂದ್ಕೊಂಡಿದ್ದು ಆಗಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತೀವಿ, ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ